ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಬಂದುಬಿಟ್ಟು ಫ್ರಾಕ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಮೇಲ್ಗಡೆ ಪೀಸ್ ಫಸ್ಟ್ಗೆ ನಾವು ಇನ್ನೌಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರದ ಫ್ರಾಕ್ ಎಲ್ಲ ಇನ್ನೌಟ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಲೈನಿಂಗ್ ಇಟ್ಕೊಂಡು ಮೇಲೆ ಕೆಳಗಡೆ ಬ್ಲೌಸ್ ಪೀಸ್ ಇಟ್ಕೊಂಡು ಇನ್ನೌಟ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ. ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಅದು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಇನ್ನೌಟ್ ಮಾಡ್ಕೊಂಬಿಟ್ರೆ ಸಾಕು. ಬ್ಯಾಕ್ಗೆಲ್ಲ ಸ್ವಲ್ಪ ಡೀಪ್ ಇಟ್ಬಿಡಿ. ಜಿಪ್ಪು ಗಿಪ್ಪು ಏನೋ ಅವಶ್ಯಕತೆ ಇರಲ್ಲ. ಡೀಪ್ ಸ್ವಲ್ಪ ಇಟ್ಕೊಂಡ್ರೆ ಸಾಕು. ಆ ರೀತಿ ಇಟ್ಕೊಂಡು ಇವಾಗ ಹಿಂದೆದು ಮುಂದೆದು ಎರಡು ಪೀಸನ್ನು ಇದೇ ರೀತಿ ಸ್ಟಿಚ್ ಮಾಡಿ ನ್ಯಾಚ್ ಹಾಕ್ಕೊಂಡು ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಸುತ್ತ ಒಂದೊಂದು ಹೊಲಿಗೆ ಹಾಕ್ಕೊಂಡು ಇದು ಮಾಡ್ಕೋಬೇಕು. ಆಮೇಲೆ ಗುಂಡು ಪಿನ್ಗಳು ಹಾಕೊಳ್ಳಿ. ಇದು ನೆಟ್ಟೆಡ್ ಥರ ಇರೋದ್ರಿಂದ ನಾನು ಗುಂಡು ಪಿನ್ ಹಾಕಿ ನೀಟಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಆ ಕಡೆ ಈ ಕಡೆ ಸರಿಬಾರ್ದು ಅಂದ್ಬಿಟ್ಟು. ಆಮೇಲೆ ಮತ್ತೆ ಸ್ವಲ್ಪ ತುದಿಲೆಲ್ಲ ಒಂಚೂರು ಬಟ್ಟೆ ಸಾಕಾಗಿಲ್ಲ, ಅಲ್ಲಿಗೆಲ್ಲ ಸ್ವಲ್ಪ ಜಾಯಿಂಟ್ ಮಾಡಬೇಕಾಗತ್ತೆ. ಹಂಗಾಗಿ ಈ ರೀತಿ ನಾನು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಲೈನಿಂಗ್ ಮೇಲೆ ಒಂದು ಹಾಕಿದ್ರೆ ಒಂಥರ ಸ್ಟಿಫಾಗಿ ಕೂರುತ್ತೆ ಅಂತ ಅಷ್ಟೇ. ಕೆಲವರು ಪಾಯಿಂಟ್ ಹೊಲಿಗೆ ಹಾಕಲ್ಲ. ನನಗೆ ಪಾಯಿಂಟ್ ಹೊಲಿಗೆ ಹಾಕ್ತೇನೆ ಸ್ಟಿಚ್ ಮಾಡೋದಕ್ಕಾಗಲ್ಲ. ನನಗೆ ಅದು ರೂಢಿ ಆಗೋಗಿರೋದ್ರಿಂದ ನಾನು ಪಾಯಿಂಟ್ ಹೊಲಿಗೆ ಹಾಕಿಬಿಟ್ಟೆ. ಮುಂದಕ್ಕೆ ಮತ್ತೆ ಮೇಲ್ಗಡೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿ ಸ್ಟಿಚ್ ಮಾಡ್ತೀನಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ನೀಟಾಗಿ ನೋಡಿ ಈ ರೀತಿ ಇಟ್ಕೊಂಡು ಲೈನಿಂಗ್ ಎಲ್ಲ ನೀಟಾಗಿ ಸೋಸ್ಕೋಬೇಕು. ಕೆಳಗಡೆ ಬಟ್ಟೆನೂ ಒಂದೇ ಲೆವೆಲ್ಗೆ ಮಾಡಿಕೊಂಡು ಗುಂಡು ಪಿನ್ ಹಾಕ್ಕೋಬೇಕು. ಯಾಕೆಂದರೆ ತೆಳ್ಳು ಬಟ್ಟೆ ಇದ್ದರೆ ರಿಂಕಲ್ಸ್ ಬಂದ್ಬಿಡುತ್ತೆ, ಲೂಸ್ ಬಂದ್ಬಿಡುತ್ತೆ. ಅದನ್ನೆಲ್ಲ ನೀಟಾಗಿ ಈ ಥರ ಕೈಯಲ್ಲಿ ಸವರ್ಕೊಂಡು ತುದಿಯಲ್ಲಿ ಒಂದು ಗುಂಡು ಪಿನ್ ಹಾಕ್ಕೊಂಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಅವಾಗ ನೀಟಾಗಿರುತ್ತೆ, ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ತೆಗೆದು ಬಿಟ್ಟರೆ ರೆಡಿ ಆಗುತ್ತೆ. ಈಗ ಇದಕ್ಕೆ ಡಾಟ್ ಇಟ್ಕೋಬೇಕಾಗುತ್ತೆ. ಮಾಮೂಲಿ ನಾವು ಬ್ಲೌಸ್ಗೆಲ್ಲ ಹಿಡಿಯೋ ಥರನೇ ಮುಂದೆ ಹಿಂದೆ ಎರಡು ಕಡೆನೂ ಹಿಡಿಬೇಕು. ಚಿಕ್ಕದಾಗಿ ಡಾಟ್ ಹಿಡಿದ್ರೆ ಒಂಥರ ಫಿನಿಶಿಂಗಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ. ಬಟ್ಟೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ ಅಂತ. ಈ ರೀತಿ ಒಂದು ನೆಟ್ಟೆಡ್ ಥರ ಇರೋದ್ರಿಂದ ನಾನೊಂದು ಪಾಯಿಂಟ್ ಒಳಗೆ ಹಾಕ್ಬಿಟ್ಟು ಒಂದು ಡಾಟ್ ಇಟ್ಕೊಂಡೆ. ಡಾಟ್ ಇಟ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಪೀಸು ಅದೇ ರೀತಿಯೇ ಉಲ್ಟಾ ಸೀದಾ ನೋಡಿಕೊಂಡು ಅದನ್ನು ಹಾಗೇ ಅದ್ರ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೋಬೇಕು. ನಾನೀಗ ಒಂದು ಪೀಸ್ ಮಾಡೋದ್ನಲ್ಲ ಅದೇ ರೀತಿ ಅದು ಹಿಂದೆ ಪೀಸು, ಇವಾಗ ಇದು ಮುಂದೆ ಪೀಸು. ಈ ರೀತಿ ಒಂದು ಸ್ವಲ್ಪ ಕ್ರಾಸೆಲ್ಲ ಆ ಕಡೆ ಈ ಕಡೆ ಸಾಕಾಗತ್ತ ಬಟ್ಟೆ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇದು ಬಟ್ಟೆ ನಮಗೆ ಉಳಿದಿರೋ ಪೀಸಲ್ಲೇ ರೆಡಿ ಮಾಡಬೇಕಾಗಿರೋದ್ರಿಂದ ಅದನ್ನೇ ಅಡ್ಜಸ್ಟ್ ಮಾಡಿ ಮತ್ತೆ ಅದು ಎಲ್ಲಿ ಸಾಕಾಗಲ್ಲ ಅಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟೇ ಜಾಯಿಂಟ್ ಮಾಡೋಕ್ಕೆ ಹೋದರೆ ಸುಮ್ಮನೆ ಅಸಹ್ಯವಾಗಿ ಕಾಣಿಸುತ್ತೆ. ಈಗಾದರೆ ನಮ್ಗೆ ಎಲ್ಲಿ ಬೇಕಲ್ಲಿ ನೀಟಾಗಿ ಒಂದೇ ಲೆವೆಲಿಗೆ ಸ್ಟಿಚ್ ಹಾಕ್ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಫಸ್ಟ್ ಏನೇ ಹಾಕೋಕ್ಕೆ ಹೋದರೆ ಅಷ್ಟು ಜಾಸ್ತಿ ಬಟ್ಟೆ ಎಲ್ಲ ಸ್ಟಿಚ್ ಮಾಡಬೇಕಾಗುತ್ತೆ. ಈಗ ಮಾಡಿಕೊಂಡ್ರೆ ನೀಟಾಗಿ ನೋಡಿ ಯಾವ ಮೂಲೆಯಲ್ಲೂ ಸ್ವಲ್ಪ ಬಟ್ಟೆ ಕಮ್ಮಿ ಇರುತ್ತೆ ಅಲ್ಲಿಗೆ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಈ ರೀತಿ ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡ್ಬಿಟ್ಟು ಮಾಮೂಲಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಮಾಮೂಲಿ ನಾನು ಹೇಳ್ದಂಗೆ ಫಸ್ಟ್ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ಬಿಡ್ಬೇಕು ಲೈನಿಂಗ್ ಮೇಲೆ. ಆಮೇಲೆ ಮಾಮೂಲಿ ಮೇನ್ ಪೀಸ್ ಮೇಲೊಂದು ಲೈನಿಂಗ್ ಬಟ್ಟೆ ಎರಡು ಸೇರಿಸಿ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಯಾವುದೇ ಆಗಲಿ ಸೀರೆಲಾಗಲಿ ಒಂಥರ ಉಳಿದಿರೋ ಬಟ್ಟೆಲಾದರೆ ಈ ಥರ ಡಿಸೈನಾಗಿ ಫ್ರಾಕ್ ಥರ ನೀಟಾಗಿ ಹೊಲ್ಕೋಬೋದು. ಅಂಬ್ರೆಲಾ ಕಟ್ಟಿಂಗಲ್ಲಿ ಕಟ್ಟಿಂಗ್ದು ವೀಡಿಯೋ ಹಾಕಿದ್ದೀನಿ, ನೋಡಿ ಚೆಕ್ ಮಾಡಿ. ಬೇಕು ಅಂದರೆ ಈಸಿಯಾಗಿ ಕಟ್ ಮಾಡಿಕೊಂಡು ನಿಮ್ಮ ಮನೇಲೇ ಸ್ಟಿಚ್ ಮಾಡ್ಕೋಬೋದು. ನಿಮ್ಮ ಹತ್ರ ಮಿಷಿನ್ ಇತ್ತು ಒಂದು ಸ್ವಲ್ಪ ತುಳಿಯೋಕ್ಕೆ ಬರುತ್ತೆ ನಿಮಗೆ ಅನ್ನೋದಾದರೆ ಈ ಥರ ಓಲ್ಡ್ ಸ್ಯಾರಿಗಳನ್ನಾಗಲಿ ಹಳೆ ಬಟ್ಟೆಗಳಿದ್ದರೆ ಈ ಥರ ಸ್ಟಿಚ್ ಮಾಡಿಕೊಂಡು ನೀವು ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಹಳೆ ಸ್ಯಾರಿ ಆಗಲಿ ಹಳೇದು ಯಾವುದಾದ್ರೂ ಇದ್ದರೆ ಪೀಸ್ ಇದ್ದರೆ ಈ ಥರ ಸ್ಟಿಚ್ ಮಾಡಿಕೊಂಡು ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಯಾವುದೋ ಪೀಸ್ ಉಳಿದಿರೋ ಪೀಸನ್ನೇ ಅವರು ಈ ಥರ ಹೊಲ್ಸ್ಕೊತಾ ಇರೋದು. ಒಂಥರ ನೆಟ್ಟೆಡ್ ಅಲ್ಲ, ಇದು ನೆಟ್ಟೆಡ್ ಥರನೇ ಇದೆ, ಜಾಲರ ಥರ ಚೆನ್ನಾಗಿದೆ ಬಟ್ಟೆ. ಹಾಗಾಗಿ ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ರೆಡಿ ಮಾಡಿ ಎರಡೂ ಸೈಡ್ಗೆ ಇಟ್ಕೋಬೇಕು. ಇದರಲ್ಲಿ ಉಳಿದಿರೋ ಪೀಸನ್ನ ಸ್ಲೀವ್ಸು ಕೊಟ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ರೆಡಿ ಆದಮೇಲೆ ಮಾಮೂಲಿ ಕೆಳಗಡೆ ಪೀಸ್ ಬರುತ್ತಲ್ಲ ಅದು ರೆಡಿ ಮಾಡ್ಕೋಬೇಕಾಗುತ್ತೆ. ಅದು ಬಂದುಬಿಟ್ಟು ಫಸ್ಟ್ಗೆ ನಾವು ಲೈನಿಂಗ್ ಪೀಸ್ ಏನಿರುತ್ತೆ ಆ ಲೈನಿಂಗ್ ಪೀಸ್ನ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ಫಸ್ಟಿಗೆ ಇದೆಲ್ಲನೂ ಕಟ್ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ರೆಡಿ ಮಾಡಿ ಪಾಯಿಂಟ್ ಡಾಟ್ ಎಲ್ಲ ಹಿಡಿದು ನೋಡಿ ಈ ಕಡೆ ಜಾಯಿಂಟಿಂಗ್ ಸ್ವಲ್ಪ ಇತ್ತಲ್ಲ, ಈಗ ಅದಕ್ಕೆ ಪೀಸ್ ಕೊಟ್ಟು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಶೋಲ್ಡರ್ ಹತ್ರ. ಹಂಗಾಗಿ ನೀಟಾಗಿ ನಮಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಒಂದು ಚೂರು ಪ್ಯಾಚ್ ಥರ ಬರುತ್ತೆ. ಫ್ರಾಕ್ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ, ಅದೇನು ಅಸಹ್ಯವಾಗಿ ಕಾಣಿಸಲ್ಲ. ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ರೆ ನಮಗೆ ಜಾಯಿಂಟಿಂಗು ಕಾಣಿಸೋದೇ ಇಲ್ಲ, ಜಾಯಿಂಟ್ ಮಾಡಿದ್ದೀವಿ ಅಂತ. ಆ ಥರ ಫಿನಿಶಿಂಗ್ ಆಗಿ ಬರುತ್ತೆ. ಈಗ ಇದು ರೆಡಿ ಆಯಿತು. ಮಾಮೂಲಿ ಡಾಟಲ್ಲಿ ಎರಡು ಡಾಟ್ ಹಿಡಿದ್ಬಿಟ್ಟು ನೀಟಾಗಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಡಾಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು.
ನೋಡಿ ಈ ರೀತಿ ಡಾಟ್ನ ಶೋಲ್ಡರ್ನ ಜಾಯಿಂಟ್ ಮಾಡಿ ಮಾಮೂಲಿ ನಾವು ಬ್ಲೌಸ್ಗೆಲ್ಲ ಮಾಡ್ತೀವಲ್ಲ ಅದೇ ರೀತಿಯೇ ಮಾರ್ಕ್ ಮಾಡಿಕೊಂಡು ಡಾಟ್ ಇಟ್ಕೋಬೇಕಾಗುತ್ತೆ. ನಾನು ಡಾಟ್ ಇದು ನೆಟ್ಟೆಡ್ ಥರ ಇರೋದ್ರಿಂದ ಫಸ್ಟು ಒಂದು ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಡಾಟ್ ಹಿಡಿತೀನಿ, ಯಾಕಂದರೆ ತೆಳ್ಳಗಿರೋದ್ರಿಂದ ನೀಟಾಗಿ ಬರಲ್ಲ ಅಂದ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಈ ರೀತಿ ಡಾಟ್ ಹಿಡಿದಾದ್ಮೇಲೆ ಹಿಂದೆದು ಮುಂದೆದು ಎರಡು ರೆಡಿ ಆಯಿತು. ಸೈಡ್ಗೆ ಇಟ್ಬಿಡೋಣ. ಸೈಡ್ಗೆ ಇಟ್ಬಿಟ್ಟು ಈಗ ಕೆಳಗಡೆ ಲಂಗ ರೆಡಿ ಮಾಡ್ಕೋಬೇಕು. ಈ ಲೈನಿಂಗ್ ಪೀಸ್ನ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಳ್ಳೋಕೆ ಮುಂಚೆ ಅದಕ್ಕೆ ಜಾಯಿಂಟಿಂಗ್ ಬಂದಿದೆ ಸ್ವಲ್ಪ, ಆ ಜಾಯಿಂಟಿಂಗ್ ಪೀಸ್ನ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ನಮಗೆ ಇದ್ರ ಲೆಂತು ಅದರ ಲೆಂತು ಹೆಚ್ಚು ಕಮ್ಮಿ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾನು ಕಟಿಂಗಲ್ಲೇ ಹೇಳಿದ್ದೆ ಸ್ವಲ್ಪ ಉದ್ದ ಇದೆ ಲೈನಿಂಗ್ ಪೀಸು ಅಂತ, ಹಾಗಾಗಿ ಆ ಲೈನಿಂಗ್ ಪೀಸ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಯಾಕೆಂದರೆ ಮೇನ್ ಪೀಸ್ಗಿಂತ ಸ್ವಲ್ಪ ಮೇಲಿರಬೇಕಲ್ವ, ಹಾಗಾಗಿ ನೋಡಿಕೊಂಡು ಮೇನ್ ಪೀಸ್ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಮೇನ್ ಪೀಸ್ಗಿಂತ ಜಾಸ್ತಿ ಇರಬಾರ್ದು ಇದು ಲೈನಿಂಗ್ ಬಟ್ಟೆ. ಈ ರೀತಿ ಜಾಯಿಂಟಿಂಗ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಅದನ್ನು ನೀಟಾಗಿ ಇಟ್ಕೊಂಡೇ ಜಾಯಿಂಟ್ ಮಾಡಬೇಕು. ಇಲ್ಲಾಂದರೆ ಆ ಕಡೆ ಈ ಕಡೆ ಇದು ಮಾಡಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅದನ್ನು ನೋಡ್ಕೋಬೇಕು. ನೋಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಎರಡು ಕಡೆ ಪೀಸು ಬರುತ್ತೆ ಆ ಥರ ಜಾಯಿಂಟಿಂಗ್ ಪೀಸು. ನಾನು ಆಲ್ರೆಡಿ ಒಂದು ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ರೀತಿ ಇಟ್ಕೊಂಡಾದ್ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ಕೆಳಗಡೆದು ಏನಿರುತ್ತೆ ನೀಟಾಗಿ ತೆಗೆದುಬಿಟ್ಟು ಒಂದು ಲೆವೆಲ್ಗೆ ಕಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನು ಇಲ್ಲಿ ಮಾಡ್ತಾಯಿದ್ದೀನಲ್ಲ ಆ ರೀತಿ ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಎಳೆಯೋಕ್ಕೆ ಹೋಗಬಾರ್ದು, ಲೂಸ್ ಕೊಟ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಬನ್ನಿ, ನೀಟಾಗಿ ಬರುತ್ತೆ ಅದು. ಯಾಕೆಂದರೆ ಕ್ರಾಸ್ ಅಂಬ್ರೆಲ್ಲ ಕಟ್ಟಿಂಗಲ್ಲಿರೋದ್ರಿಂದ ಆ ಥರ ಆಗುತ್ತೆ. ನೀಟಾಗಿ ಲೂಸ್ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಬನ್ನಿ. ಅದು ಹೇಗೆ ಬಳುಕುತ್ತೆ ಅದೇ ರೀತಿಯೇ ತಿರುಗಿಸ್ಕೊಂಡು ಬಂದರೆ ಆಯಿತು. ಈಗ ಮಧ್ಯ ಬಂದುಬಿಟ್ಟು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಒಂದು ಪಿನ್ ಹಾಕ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಫಸ್ಟು ಸೊಂಟದ ಪಟ್ಟಿ ಇರುತ್ತಲ್ಲ ಅದು ಇದು ಸ್ಟಿಚ್ಚಿಂಗ್ ಆದಮೇಲೆ ಎರಡು ಕಡೆನೂ ಲೈನಿಂಗು ಮತ್ತು ಮೇನ್ ಪೀಸ್ ಎರಡನ್ನೂ ಲಂಗದ ಪೀಸ್ ಎರಡನ್ನೂ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಅಂಬ್ರೆಲ್ಲ ಕಟ್ಟಿಂಗ್ ಮಾಡೋದ್ರಿಂದ ಅಗಲ ಇರುತ್ತೆ. ಒಂದೊಂದು ಅಂಬ್ರೆಲ್ಲ ಕಟ್ಟಿಂಗ್ ಇಲ್ಲದೆ ಇರೋದ್ರಿಂದ ಲೈನಿಂಗ್ನ ಜಾಯಿಂಟ್ ಮಾಡಲ್ಲ. ಇದು ಅಂಬ್ರೆಲ್ಲ ಕಟ್ಟಿಂಗ್ ಇರೋದ್ರಿಂದ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಎರಡು ಕಡೆನೂ ಸ್ಟಿಚಿಂಗ್ ಮಾಡ್ಕೊಂಬಿಟ್ಟು ನೀಟಾಗಿ ರೆಡಿ ಮಾಡ್ಕೋಬೇಕು. ಮತ್ತು ಹೀಗೆ ಎರಡು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡಾದಮೇಲೆ ಎರಡನ್ನೂ ಜಾಯಿಂಟ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಎರಡು ಕಡೆನೂ ಜಾಯಿಂಟಿಂಗ್ ಮಾಡ್ಕೋಬೇಕು. ಅಂದರೆ ಹಿಂದೆ ಪೀಸು ಮುಂದೆ ಪೀಸು ಎರಡೂ ಅದೇ ರೀತಿಯೇ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಎಳೆಯೋಕ್ಕೆ ಹೋಗಬಾರ್ದು. ನಾವು ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಮಧ್ಯನೇ ಬರಬೇಕು, ಇಲ್ಲಾಂದರೆ ಏನಾಗಿ ಎಕ್ಸ್ಪೆಂಡ್ ಆಗಿಬಿಡುತ್ತೆ ಬಟ್ಟೆ. ಹಂಗಾಗಿ ನೀಟಾಗಿ ಎಳಿದೇನೆ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ನಾನು ಆಗಲೇ ಹೇಳ್ದಾಗೆ ಎರಡು ಕಡೆನೂ ಫಸ್ಟು ಸೊಂಟದ ಪಟ್ಟಿ ಸ್ಟಿಚ್ ಮಾಡಾದಮೇಲೆ ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೋಬೇಕು. ಈಗ ಇದನ್ನು ನಾವು ಮೇಲ್ಗಡೆ ಪೀಸ್ ಸ್ಟಿಚ್ ಮಾಡಿರ್ತೀವಲ್ಲ ಅದಕ್ಕೂ ನ್ಯಾಚ್ ಹಾಕ್ಕೊಂಡಿರ್ತೀವಿ, ಅದಕ್ಕೂ ಅಷ್ಟೇ ಅದನ್ನು ಇವಾಗ ಇಟ್ಕೊಂಡು ಎರಡನ್ನೂ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಹಾಗೆ. ಇದು ನಾನು ಜಾಯಿಂಟ್ ಮಾಡಬೇಕಾದ್ರೆ ಮೇಲ್ಗಡೆ ಪೀಸು 1 ಇಂಚ್ ಕಮ್ಮಿ ತೊಗೊಂಡಿದ್ದೆ, ಆಮೇಲೆ ಡಾಟ್ಗೆ ಎಕ್ಸ್ಟ್ರಾ ತೊಗೊಂಡಿರಲಿಲ್ಲ. ಡಾಟ್ ಹಿಡಿದ್ನಲ್ವ ಅದು ಕಮ್ಮಿ ಬಂತು. ಮತ್ತೆ ಅದಕ್ಕೆ ಏನು ಮಾಡಿದೆ ಸೈಡಲ್ಲಿ ಜಾಯಿಂಟ್ ಮಾಡಿ ಅಟ್ಯಾಚ್ ಮಾಡಿದೆ. ಯಾಕೆಂದರೆ ಅವ್ರು ಅಕಸ್ಮಾತ್ ಲೂಸ್ ಬೇಕು ಬಿಚ್ಕೋಬೇಕು ಅನ್ನುವಾಗ ಅದು ಬಿಚ್ಚೋಕ್ಕಾಗಲ್ಲ, ಬಟ್ಟೆ ಸಾಕಾಗಲ್ಲ. ಹಂಗಾಗಿ ಅದನ್ನು ಜಾಯಿಂಟ್ ಮಾಡಿಬಿಟ್ರೆ ಅವರು ಬೇಕು ಅಂದರೂ ಬಿಚ್ಕೋಬೋದು, ಆ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಇನ್ನೇನು ಮಾಡೋದು, ಹಿಂಗೋ ಒಂದು ಚೂರು ತಾನೇ ಜಾಯಿಂಟ್ ಮಾಡೋಣ ಅಂದ್ಬಿಟ್ಟು ಸೊಂಟದ ಪಟ್ಟಿ ಹತ್ರ ಸ್ವಲ್ಪ 1 ಇಂಚಷ್ಟು ಜಾಯಿಂಟ್ ಮಾಡಿಕೊಂಡೆ. ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾಕೆಂದರೆ ಒಂದೊಂದು ಸಲ ಹಿಂಗಾಗುತ್ತೆ ಮರ್ತ್ಬಿಡ್ತೀವಿ. ಇಲ್ಲಾಂದರೆ ಡಾಟ್ನ ಸ್ವಲ್ಪ ಕಮ್ಮಿ ಹಿಡಿದು ಮಾಡಿದ್ರು ಆಗೋದು. ನಾನು ಡಾಟ್ ಮಾಮೂಲಿನೇ ಹಿಡ್ದಿದ್ನಲ್ವ, ಇರಲಿ ಅಂದ್ಬಿಟ್ಟು ಮಾಮೂಲಿ ಅಲ್ಲಿಗೆ 1 ಇಂಚ್ ಸೇರಿಸ್ಕೊಂಬಿಡೋಣ, ಇನ್ನೇನು ಒಂದು ಪೀಸ್ ಕೊಟ್ಟರೆ ಆಯಿತು ಅಂದ್ಬಿಟ್ಟು ಸೈಡಲ್ಲಿ ನೋಡಿ ಇಲ್ಲಿ ಒಂದೇ ಒಂದು ಸ್ವಲ್ಪ ಕ್ರಾಸ್ ಇದೆಯಲ್ಲ ಅಷ್ಟಕ್ಕೆ ಮಾತ್ರ ಒಂದು ಸ್ವಲ್ಪ ಪೀಸ್ನ ಜಾಯಿಂಟ್ ಮಾಡಿಕೊಂಡೆ. ಒಂದೇ ಒಂದು ಸೆಕೆಂಡಲ್ಲಿ ಆಗಿಬಿಡುತ್ತೆ, ಅದೇನಿಲ್ಲ. ಲೈನಿಂಗ್ನು ಮೇನ್ ಪೀಸ್ನ ಎರಡನ್ನೂ ಕ್ರಾಸಲ್ಲಿ ಒಂದು ಚೂರು ಪಟ್ಟಿ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಎರಡು ಕಡೆನೂ ಜಾಯಿಂಟಿಂಗ್ ಮಾಡಿಕೊಂಡು ನಾವು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಜಾಯಿಂಟ್ ಮಾಡಿದ್ರೆ ಆಗುತ್ತೆ. ಆಮೇಲೆ ಇದು ಫ್ರಾಕ್ ಥರ ಹೊಲಿತಾ ಇದ್ದೀನಲ್ವ, ಅದಕ್ಕೆ ಯಾಕೆ ಒಂದು ಡೋರಿ ಇಟ್ಬಿಡೋಣ ಅಂದ್ಬಿಟ್ಟು ಅದಕ್ಕೆ ಲೈನಿಂಗ್ ಅದು ಮೇನ್ ಪೀಸು ನೆಟ್ ಥರ ಇರೋದ್ರಿಂದ ಬೇಡ ಅಂದ್ಬಿಟ್ಟು ನಾನು ಲೈನಿಂಗ್ ಬಟ್ಟೆಯಲ್ಲೇ ಪಾಲಿಸ್ಟರ್ ಆಗಿರೋದ್ರಿಂದ ಅದರಲ್ಲೇ ರೆಡಿ ಮಾಡಿಕೊಂಡೆ. ಡೋರಿನ ದೊಡ್ಡದು ಟ್ಯಾಗು ಹಿಂದೆಗಡೆ ಕಟ್ಕೊಳ್ಳೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು, ಫ್ರಾಕ್ ಥರ ಇರುತ್ತಲ್ಲ ಅಂದ್ಬಿಟ್ಟು ಈ ಥರ ರೆಡಿ ಮಾಡಿದೆ.